ಇತ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಮಳೆರಾಯನ ಆರ್ಭಟ ತೀವ್ರವಾಗಿದೆ. ಉದನೆ ಕಲ್ಲುಗುಡ್ಡೆ ಸಮೀಪ ರಸ್ತೆಗೆ ಒಂದು ಬೃಹತ್ ಗಾತ್ರದ ಮರ ಕುಸಿದು ಬಿದ್ದಿದೆ. ಹಲವೆಡೆ ರಸ್ತೆ ಮೇಲೆ ಚರಂಡಿ ನೀರು ಹರಿದು ಬರ್ತಾ ಇದೆ. ನೆಲ್ಯಾಡಿ ಮಣ್ಣಗುಂಡಿ ಎಂಬಲ್ಲಿ ಗುಡ್ಡ ಕುಸಿತದ ಒಂದು ಭೀತಿ ಕೂಡ ಎದುರಾಗಿದೆ. ಸುಳ್ಯದ ಪೆರಾಜೆ, ಅರಂತೋಡು, ತೊಡಿಕಾನ, ಚಂಬು ಹಾಗೂ ಇತರೆ ಭಾಗಗಳಲ್ಲಿ ಗಾಳಿಗೆ ಅಪಾರ ಪ್ರಮಾಣದಲ್ಲಿ ಹಾನಿಯಾಗ್ತಾ ಇದೆ. ಇನ್ನು ಒಂದೆಡೆ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದ್ರೆ ಮತ್ತೊಂದೆಡೆ ಜೋರಾಗಿ ಗಾಳಿ ಕೂಡ ಬೀಸ್ತಾ ಇದೆ. ಶಿರಾಡಿ ಎಂಬಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಒಂದು ಲಾರಿ ಕೂಡ ಪಲ್ಟಿಯಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ನಿರಂತರವಾಗಿ ಮಳೆಯಾಗ್ತಾ ಇರೋದ್ರಿಂದ ಅನೇಕ ಅವಾಂತರಗಳು ಕೂಡ ಸಂಭವಿಸ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆರಾಯನ ಆರ್ಭಟ ತೀವ್ರವಾಗಿ ಮುಂದುವರಿತಾ ಇದೆ. ಈ ನಡುವೆ ಉದನೆ ಕಲ್ಲುಗುಡ್ಡೆ ಸಮೀಪದಲ್ಲಿ ರಸ್ತೆಗೆ ಒಂದು ಬೃಹತ್ ಗಾತ್ರದ ಮರ ಕುಸಿದು ಬಿದ್ದಿದೆ. ಹಲವೆಡೆ ರಸ್ತೆ ಮೇಲೆ ಚರಂಡಿ ನೀರು ಹರಿದು ಬರ್ತಾ ಇದೆ. ಮತ್ತೊಂದೆಡೆ ನೆಲ್ಯಾಡಿ ಮಣ್ಣಗುಂಡಿ ಎಂಬಲ್ಲಿ ಗುಡ್ಡ ಕುಸಿತದ ಭೀತಿ ಎದುರಾಗ್ತಾ ಇದೆ. ಇನ್ನು ಭಾರಿ ಮಳೆಯಾಗ್ತಾ ಇರೋದ್ರಿಂದ ಶಿರಾಡಿ ಎಂಬಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಒಂದು ಲಾರಿ ಪಲ್ಟಿಯಾಗಿರುವಂಥದ್ದನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೇವೆ. ಇನ್ನು ಕೆಆರ್ಎಸ್ ಡ್ಯಾಂ ಕೆಳಗಿನ ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಎದುರಾಗ್ತಾ ಇದೆ. ಪ್ರವಾಸಿ ತಾಣಗಳ ನದಿ ಪಾತ್ರದ ಬಳಿಯಲ್ಲಿ ಜನರ ಪ್ರವೇಶಗಳನ್ನು ನಿರ್ಬಂಧ ಮಾಡಲಾಗ್ತಾ ಇದೆ. ನದಿ ಪಾತ್ರದ ಬಳಿಯಲ್ಲಿ ಪ್ರವಾಸಿ ತಾಣಗಳ ಬಳಿ ಜನರ ಪ್ರವೇಶ ನಿರ್ಬಂಧ ಮಾಡಲಾಗಿದೆ. ಮಂಡ್ಯದ ಶ್ರೀರಂಗಪಟ್ಟಣ ತಹಶೀಲ್ದಾರ್ ಪರಶುರಾಮ್ ಸತ್ತಿಗೇರಿ ಅವರು ಈ ಬಗ್ಗೆ ಆದೇಶ ಹೊರಡಿಸಿದ್ದಾರೆ. ಬಲಮುರಿ, ಎರಡಮುರಿ, ಸ್ನಾನಘಟ್ಟ, ನಿಮಿಷಾಂಬ ದೇಗುಲ, ಸಂಗಮ, ಘೋಸಾಯಿ ಘಾಟ್ಗೆ ಸಾರ್ವಜನಿಕರ ಪ್ರವೇಶ ನಿರ್ಬಂಧ ಮಾಡಲಾಗಿದೆ. ಕಾವೇರಿ ನದಿ ಪಾತ್ರದಲ್ಲಿ ನಡೆಯುವಂತಹ ಧಾರ್ಮಿಕ ಕಾರ್ಯಗಳಿಗೂ ಕೂಡ ನಿರ್ಬಂಧ ಹೇರಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ನದಿ ಪಾತ್ರದ ಪ್ರಮುಖ ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಯಾರು ನದಿಯಲ್ಲಿ ಇಳಿದು ಹುಚ್ಚಾಟ ಮೆರೆದು ಕಾನೂನು ಉಲ್ಲಂಘನೆ ಮಾಡ್ತಾರೆ, ಅದೇ ರೀತಿಯಾಗಿ ಕೆಆರ್ಎಸ್ ಡ್ಯಾಂನ ಬಳಿಯಲ್ಲಿ ಯಾರ್ಯಾರು ಹುಚ್ಚಾಟ ಮಾಡ್ತಾರೆ ಅಂಥವರ ವಿರುದ್ಧ ಕ್ರಮ ಜರುಗಿಸುವಂತೆ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಅಪಾರ ಪ್ರಮಾಣದಲ್ಲಿ ನೀರು ಒಳಹರಿವಿನ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದಾಗಿ ಹೊರಹರಿವು ಕೂಡ ಹೆಚ್ಚಳವಾಗ್ತಾ ಇದೆ. ಹೀಗಾಗಿ ನದಿ ಪಾತ್ರದಲ್ಲಿ ಕಟ್ಟೆಚ್ಚರ ವಹಿಸುವಂತೆ, ಇನ್ನು ಆಯಕಟ್ಟಿನ ಪ್ರದೇಶಗಳಿಗೆ ಜನರನ್ನು ಬಿಡದಂತೆ ಒಂದೆಡೆ ತಹಶೀಲ್ದಾರ್ ಅವರು ಆದೇಶ ಹೊರಡಿಸಿದರೆ ಮತ್ತೊಂದೆಡೆ ಪೊಲೀಸ್ ಅಧಿಕಾರಿಗಳನ್ನು ನಿಯೋಜನೆ ಮಾಡಿ ಒಂದು ವೇಳೆ ಹುಚ್ಚಾಟವನ್ನು ಮೆರೆದಿದ್ದೇ ಆದರೆ ಕಾನೂನು ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ರೆ ಅಂಥವರ ವಿರುದ್ಧ ಕ್ರಮ ಜರುಗಿಸೋದಕ್ಕೆ ಜಿಲ್ಲಾಧಿಕಾರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ.